ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಈತ ಲೋಕಸಭೆಯಲ್ಲಿ ಇದ್ದಷ್ಟು ಕಾಲವೂ ನಾನು ಈತನನ್ನು ಕೂಗುಮಾರಿ ಅಂತಲೇ ಕರಿತಾ ಇದ್ದದ್ದು. ಏಕೆಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಧ್ವನಿಯೇ ಇರಲಾರ್ದಂಥ ಕಾಲದಲ್ಲಿ ಅತಿ ಹೆಚ್ಚು ಗಲಾಟೆ ಮಾಡ್ತಾ ಇದ್ದಂಥ ವ್ಯಕ್ತಿ, ಅತಿ ಹೆಚ್ಚು ಅರಾಜಕತೆಯನ್ನು ಉಂಟು ಮಾಡ್ತಾ ಇದ್ದಂಥ ವ್ಯಕ್ತಿ, ಅತಿ ಹೆಚ್ಚು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಂಥ ವ್ಯಕ್ತಿ, ಕಾಂಗ್ರೆಸ್ಸು ಬದುಕಿದೆ, ನಿತ್ರಾಣ ಆಗಿಲ್ಲ ಅಂತ ಹೇಗಾದರೂ ಮಾಡಿ ಸಾಬೀತುಪಡಿಸ್ಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇದ್ದಂಥ ವ್ಯಕ್ತಿ. ಆದರೆ ಕಾಲ ಅನ್ನೋದು ಹೇಗಿರುತ್ತೆ ನೋಡಿ. ಮುಂದೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಸ್ವತಃ ಅದೇ ಕಾಂಗ್ರೆಸ್ ಪಕ್ಷ ಈತನ ಕೈ ಹಿಡಿಯೋದಿಲ್ಲ, ಈತನ ಪರವಾಗಿ ಯಾರೂ ಪ್ರಚಾರಕ್ಕೆ ಬರೋದಿಲ್ಲ. ಸತತ 5 ಬಾರಿ ಲೋಕಸಭಾ ಸದಸ್ಯನಾದಂಥ ವ್ಯಕ್ತಿ ಒಬ್ಬ ಮುಸಲ್ಮಾನ ಕ್ಯಾಂಡಿಡೇಟನ ಎದುರಿಗೆ ಸೋತು ಹೋಗ್ಬಿಡ್ತಾರೆ. ನಾನು ಮಾತಾಡ್ತಾ ಇರೋದು ಅಧೀರ್ ರಂಜನ್ ಚೌಧರಿ ಬಗ್ಗೆ. ಪಶ್ಚಿಮ ಬಂಗಾಳದ ಬೆಹರಾಂಪುರ್ ಅನ್ನುವಂಥ ಲೋಕಸಭಾ ಕ್ಷೇತ್ರದ MP, 5 ಸಲ MP. ಈತನ ರಾಜಕೀಯ ಜೀವನ ಶುರುವಾಗಿದ್ದು ಕೇಳ್ಬೇಕು ನೀವು. 1996ರಲ್ಲಿ ಈತ ಜೈಲಿನಲ್ಲಿದ್ದು ಕೂಡ ಚುನಾವಣೆಯಲ್ಲಿ MLA ಆಗಿ ಚುನಾವಣೆಯಲ್ಲಿ ಗೆಲ್ತಾರೆ. ಮುಂದೆ 1999ರಿಂದ ನಿರಂತರವಾಗಿ ಅಜಾತಶತ್ರುವಾಗಿ ನಿರಂತರವಾಗಿ ಗೆಲುವನ್ನು ಪಡಿತಾ ಹೋಗ್ತಾರೆ. 2024ರವರೆಗೂ ಅದೇ ಗೆಲುವನ್ನು ಪಡಿತಾ ಇರ್ತಾರೆ. ಮುಸಲ್ಮಾನರ ಓಟುಗಳ ಭದ್ರಕೋಟೆ ಅನಿಸಿರುವಂಥ ಬೆಹರಾಂಪುರ್ ಲೋಕಸಭಾ ಕ್ಷೇತ್ರದಿಂದ ಗೆಲ್ತಾ ಇರ್ತಾರೆ. ಯಾವುದಿದು? ಇದರಲ್ಲಿ ಮುರ್ಷಿದಾಬಾದ್ ಬರುತ್ತೆ, ಮಾಲ್ಡಾ ಬರುತ್ತೆ. ಮುರ್ಷಿದಾಬಾದ್ ಮಾಲ್ಡಾದಲ್ಲಿ 60% ಮುಸಲ್ಮಾನರಿರುವಂಥ ಪ್ರದೇಶ. ಅಲ್ಲಿಂದ ಪ್ರತಿ ಬಾರಿ ಗೆಲ್ತಾ ಇರ್ತಾರೆ, ಒಂದು ಸಲ ಸೋತಿರೋದಿಲ್ಲ. ಮೊನ್ನೆ 2024ರಲ್ಲಿ ಇವ್ರನ್ನ ಮಮತಾ ಬೇಗಂ ಅವರು ಎದುರುಗಡೆ ಗುಜರಾತಿನ ಒಬ್ಬ ಕ್ರಿಕೆಟರ್ನ ಬರೋಡಾದಿಂದ ಕರ್ಕೊಂಬಂದು ಈತನನ್ನು ಸೋಲಿಸ್ತಾರೆ. ಕನಿಷ್ಠ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾಡ್ರಾ ತಮ್ಮ ಇಂಡಿಯಾ ಅಲಯನ್ಸ್ನಲ್ಲಿದ್ದೀರಿ, ಆ ಕಾರಣಕ್ಕಾದರೂ ನಮ್ಮ ಅಧೀರ್ ರಂಜನ್ ಚೌಧರಿ ಎದುರುಗಡೆ ಕ್ಯಾಂಡಿಡೇಟ್ ಹಾಕಿ ಅಂತ ಒಂದು ಮಾತನ್ನು ಕೂಡ ಮಮತಾ ಬೇಗಂಗೆ ಹೇಳೋದಿಲ್ಲ. ಕಾಂಗ್ರೆಸ್ಗೆ ಶೂನ್ಯ ಸಂಪಾದನೆ ಆಗತ್ತೆ. ಮಮತಾ ಬೇಗಂ ತನ್ನ ಹೊರಗಡೆಯಿಂದ ಬಂದಂಥ ಅಭ್ಯರ್ಥಿ ಯೂಸುಫ್ ಖಾನ್ ಪಠಾಣ್ಣನ್ನು ಗೆಲ್ಲಿಸ್ಕೊಂಡು ಹೋಗ್ತಾರೆ. ಸಂಬಂಧವೇ ಇರಲಾರದ ಕ್ಷೇತ್ರ, ಕಾಲೇ ಇಟ್ಟಿಲ್ಲ ಅಂಥ ವ್ಯಕ್ತಿ ಬಂದು ಬೆಹರಾಂಪುರ್ ಕಾನ್ಸ್ಟಿಟ್ಯೂಯೆನ್ಸಿನ ಗೆದ್ಕೊಂಡು ಹೋಗ್ಬಿಡ್ತಾರೆ. ಏಕೆಂದರೆ ಮುಸಲ್ಮಾನರು ಇದ್ದಾರಂತ ಅನ್ನುವಂಥ ಏಕಮೇವ ಕಾರಣಕ್ಕೆ. ಎಂಥ ವಿರೋಧಾಭಾಸ ನೋಡಿ ಕಾಂಗ್ರೆಸ್ಸು ಮುಸಲ್ಮಾನರ ಓಟುಗಳ ಮೇಲೆಯೇ ನಿರ್ಭರವಾದಂಥ ಪಕ್ಷ. ಅದರ ಮೂಲ ಹವಿಸ್ಸೇ ಮುಸಲ್ಮಾನರ ಓಲೈಕೆಯೇ ಜೀವದ್ರವ್ಯ. ಅಂಥ ಕಾಂಗ್ರೆಸ್ ಪಕ್ಷನ ಒಬ್ಬ ಮುಸಲ್ಮಾನ ಬಂದು ಸೋಲ್ಸ್ಕೊಂಡು ಹೋಗ್ತಾನೆ. ಯಾಕೆ ಇವತ್ತು ನಾನು ಅಧೀರ್ ರಂಜನ್ ಚೌಧರಿ ಬಗ್ಗೆ ಮಾತಾಡ್ತಾ ಇದ್ದೀನಿ? ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಕೇವಲ 2 ದಿನಗಳ ಹಿಂದೆ ಈತ ದಿಲ್ಲಿಗೆ ಬರ್ತಾರೆ. ಬಂದು ನರೇಂದ್ರ ಮೋದಿಯವರನ್ನ ಖಾಸಗಿಯಾಗಿ ಭೇಟಿಯಾಗಿ ಹೋಗ್ತಾರೆ. ನೋಡಿ ಹೇಗಿದೆ ನೋಡಿ ರಾಜಕೀಯ ಅಂತ ಇದಕ್ಕೆ ಹೇಳೋದು ನಾವು. ಮೊದಲನೇದಾಗಿ ಯಾವುದೇ ಒಬ್ಬ ರಾಜಕಾರಣಿ ಯಾವುದೇ ಪಕ್ಷದವರಲ್ಲಿ ನೇರವಾಗಿ ಹೀಗೆ ಪ್ರಧಾನಮಂತ್ರಿಯವರನ್ನು ಭೇಟಿಯಾಗುವ ಅವಕಾಶವೇ ಇಲ್ಲ. ಆ ರೀತಿ ವ್ಯವಸ್ಥೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲವೇ ಇಲ್ಲ. ಅಲ್ಲಿ ಯಾರೇ ಭೇಟಿ ಆಗಬೇಕಾದ್ರೂ ಮೊದಲು ಪಕ್ಷದ ಕಾರ್ಯಾಧ್ಯಕ್ಷರನ್ನು ಭೇಟಿ ಆಗ್ತಾರೆ. ಅದಿಲ್ಲ ಅಂದರೆ ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತಾರೆ. ಮೊದಲು ಕಾರ್ಯಾಧ್ಯಕ್ಷರನ್ನ ಭೇಟಿ ಆಗ್ತಾರೆ. ಅದಾದಮೇಲೆ ಅಮಿತ್ ಶಾ ಜೊತೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗುತ್ತೆ. ಅಮಿತ್ ಶಾ ಅಪಾಯಿಂಟ್ಮೆಂಟ್ ಕೊಡೋದೇ ತುಂಬ ದುಸ್ತರ, ಕೊಡೋದಿಲ್ಲ ಅವರು, ಅನಗತ್ಯವಾಗಿ ವಿವಾದ ಬೇಡ ಅಂತ. ಅಮಿತ್ ಶಾ ಅವರ ಭೇಟಿಯಾದ ಮೇಲೆ ಅದು ಪಕ್ಷಕ್ಕೆ, ಸಂಘಟನೆಗೆ, ರಾಜಕೀಯಕ್ಕೆ ಪೂರಕವಾಗಿದ್ದರೆ, ಸಕಾರಾತ್ಮಕವಾಗಿದ್ದರೆ ಅನಿವಾರ್ಯ ಪ್ರಸಂಗದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗುವಂಥ ಅವಕಾಶ ಲಭ್ಯ ಆಗುತ್ತೆ. ಒಂದು ಉದಾಹರಣೆಯನ್ನು ಹೇಳ್ತೇನೆ. ಚಂದ್ರಬಾಬು ನಾಯ್ಡು ಸೆಟಗೊಂಡು ಪಕ್ಷವನ್ನು ಬಿಟ್ಟು ಹೋಗಿರ್ತಾರೆ. ಭಾರತೀಯ ಜನತಾ ಪಾರ್ಟಿಯ NDA ಒಕ್ಕೂಟವನ್ನು ತೊರೆದು ಹೋಗಿರ್ತಾರೆ ಹಿಂದೊಂದು ಸಲ. ನನಗೆ ವಿಶೇಷ ಸ್ಥಾನಮಾನ ಬೇಕು ಅಂತ ಕೇಳ್ಕೊಂಡು ಹೋದವರು, ಆಗಲ್ಲ ಕೊಡಲ್ಲ ಅಂದ್ಕೊ ಬಿಟ್ಟು ಹೋಗ. ಅದಾದಮೇಲೆ 6 ಸಲ ಭೇಟಿಗೆ ಪ್ರಯತ್ನ ಮಾಡ್ತಾರೆ ಚಂದ್ರಬಾಬು ನಾಯ್ಡು. ಯಾವುದೇ ಕಾರಣಕ್ಕೂ ಅಮಿತ್ ಶಾನ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ಅದಾದಮೇಲೆ ಒಂದು ದಿವಸ ರಾತ್ರಿ 11 ಅಮಿತ್ ಶಾ ಅವ್ರನ್ನ ಭೇಟಿ ಆಗಲಿಕ್ಕೆ JP ನಡ್ಡಾ ಅವರು ಅರೇಂಜ್ಮೆಂಟ್ ಮಾಡ್ತಾರೆ. ಅದಾದ ಮೇಲೆ ನರೇಂದ್ರ ಮೋದಿ ಅವರ ಭೇಟಿಗೆ ಅವಕಾಶವನ್ನು ಮಾಡಿಕೊಡಲಾಗತ್ತೆ. ಚಂದ್ರಬಾಬು ನಾಯ್ಡುನಂಥ ಟಾಲ್ ಲೀಡರ್ ಆಫ್ ಆಂಧ್ರ ಪ್ರದೇಶ್ ಅಂಥವ್ರಿಗೆ ಅಷ್ಟು ಕಷ್ಟ ಆಗಿರುತ್ತೆ. ಈಗ ಅಧೀರ್ ರಂಜನ್ ಚೌಧರಿ ಸೋತು ಸುಣ್ಣ ಆದ ವ್ಯಕ್ತಿ, ಕಾಂಗ್ರೆಸ್ಸಿಗೆ ಬೇಡವಾದ ವ್ಯಕ್ತಿ, ಆತನನ್ನು ನರೇಂದ್ರ ಮೋದಿಯವರು ಅಪಾಯಿಂಟ್ಮೆಂಟ್ ಕೊಟ್ಟು ಭೇಟಿ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಏನೆಲ್ಲ ವಿದ್ಯಮಾನಗಳು ನಡೆಯಬಹುದು ಅನ್ನೋದನ್ನು ಆಲೋಚನೆ ಮಾಡಿ.
ಮೊದಲನೇದಾಗಿ ಇಲ್ಲಿ ಚುನಾವಣೆ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೇನೆ. ಈಗ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ SIR ನಡೀತಾ ಇದೆ. ಭಾಳ ದೊಡ್ಡ ಮಟ್ಟದಲ್ಲಿ ಈ ಅಕ್ರಮ ಬಾಂಗ್ಲಾದೇಶಿಯರು ರೋಹಿಂಗ್ಯಾಗಳನ್ನ ಕಿತ್ತೊಗೆಯೋ ಕೆಲಸ ನಡೀತಾ ಇದೆ. ಅದಕ್ಕೆ ವಿಘ್ನಗಳನ್ನು ಇನ್ನಿಲ್ಲದ ಹಾಗೆ ತನ್ನ ಸಿಬ್ಬಂದಿ, ಸರ್ಕಾರಿ ಸಿಬ್ಬಂದಿಗಳ ಮೂಲಕ ಮಾಡುವ ಪ್ರಯತ್ನವನ್ನು ಮಮತಾ ಬೇಗಂ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರೇ ಅಧಿಕಾರಿಗಳೇ ಅಲ್ಲಿ ಚುನಾವಣಾ BLO ಕೆಲಸಗಳನ್ನ ಅವರೇ ಮಾಡಬೇಕು. ಬೂತ್ ಲೆವೆಲ್ ಆಫೀಸರ್ಸ್ ಕೆಲಸವನ್ನು ಚುನಾವಣಾ ಆಯೋಗದ ಅಧಿಕಾರಿಗಳಿರೋದಿಲ್ಲ, ಸ್ಥಳೀಯ ಸರ್ಕಾರಿ ನೌಕರನ್ನ ಆ ಕೆಲಸಕ್ಕೆ ಡೆಪ್ಯೂಟ್ ಮಾಡಲಾಗಿರುತ್ತೆ ಪ್ರಭಾರಿಗಳಾಗಿ. ಅವರ ಮೇಲೆ ಒತ್ತಡವನ್ನು ಹೇರಿ ತನಗೆ ಹೇಗೆ ಬೇಕೋ ಹಾಗೆ ಮಾಡಿಸ್ಕೊಳ್ಳುವ ಪ್ರಯತ್ನವನ್ನು ಅವ್ರು ಮಾಡ್ತಾಯಿದ್ರು. ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಫೆಬ್ರವರಿ 16ಕ್ಕೆ ಮುಗಿಯುತ್ತೆ. ಫೆಬ್ರವರಿ 16ಕ್ಕೆ ಮುಗಿದ ಮೇಲೆ ಫೆಬ್ರವರಿ 16ರಿಂದ ಫೆಬ್ರವರಿ 28ರ ಒಳಗಡೆ ಚುನಾವಣಾ ದಿನಾಂಕ ನಿಗದಿಯಾಗತ್ತೆ. ಪಶ್ಚಿಮ ಬಂಗಾಳದ ಚುನಾವಣಾ ದಿನಾಂಕ ನಿಗದಿಯಾಗತ್ತೆ. ಮಾರ್ಚ್ ಏಪ್ರಿಲ್ ಮಧ್ಯಭಾಗದಲ್ಲಿ 5 ಹಂತದಲ್ಲಿ ಚುನಾವಣೆಯನ್ನು ನಡೆಯುವ ಸಾಧ್ಯತೆ ಇದೆ. ಮೇ 2ರ ಒಳಗಡೆ ಹೊಸ ಮುಖ್ಯಮಂತ್ರಿಯ ಚುನಾವಣೆ ಪ್ರಕ್ರಿಯೆ ಮುಗಿದು ಹೋಗಬೇಕು ಅಂತ ಈಗಿರುವಂಥ ಶಿಷ್ಟಾಚಾರದ ಪ್ರಕಾರ, ಈಗಿರುವ ಲೆಕ್ಕಾಚಾರದ ಪ್ರಕಾರ ನಡೆಯಬೇಕಾಗಿದೆ. ಅಲ್ಲಿಗೆ ಸಮಯ ತುಂಬ ಕಡಿಮೆ ಇದೆ, ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಗೆ. ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಡೂ ಆರ್ ಡೈ ಸಿಚುವೇಷನ್ನಲ್ಲಿದೆ. ಗೆಲ್ಲಲೇಬೇಕು, ಸೋಲುವ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಹೋರಾಟದಲ್ಲಿದೆ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಎರಡನ್ನೂ ಗೆಲ್ಲುತ್ತೇವೆ ಅಂತ ಅಮಿತ್ ಶಾ ಪ್ರತಿ ಬಾರಿ ಹೇಳ್ಕೊಂಡು ಎಲ್ಲ ಕಡೆ ಘೋಷಣೆಗಳನ್ನು ಮಾಡ್ತಾಯಿದ್ದಾರೆ. ಮೊನ್ನೆ 3 ದಿವಸ ಪಶ್ಚಿಮ ಬಂಗಾಳದಲ್ಲೇ ಇದ್ದರು. ಅದ್ರ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಈಗ ಪ್ರಶ್ನೆ ಅಧೀರ್ ರಂಜನ್ ಚೌಧರಿ ಇದೆ. ಅಧೀರ್ ರಂಜನ್ ಚೌಧರಿ ಯಾವಾಗ ವಿಪಕ್ಷ ನಾಯಕನ ಸ್ಥಾನಕ್ಕೆ ಅವಕಾಶವೇ ಇರಲಿಲ್ವ, ಅಂದರೆ 10%ನಷ್ಟು ಒಂದು ಪಕ್ಷದ ಸಂಸತ್ ಸದಸ್ಯರಿದ್ದಾಗ ಮಾತ್ರ ವಿಪಕ್ಷ ನಾಯಕ ಅನ್ನುವಂಥ ಸ್ಥಾನವನ್ನು ಕೊಡಲಾಗತ್ತೆ. ಈ ಸಲ ರಾಹುಲ್ ಗಾಂಧಿ ಆಗಿದ್ದಾರೆ. ಈ ಹಿಂದಿನ 2 ಸಲ ಅದಕ್ಕೆ ಅವಕಾಶ ಇರಲಿಲ್ಲ, ಯಾಕಂದರೆ ಬಂದಿರುವ ಸೀಟುಗಳ ಸಂಖ್ಯೆ ತುಂಬ ಕಡಿಮೆ ಇತ್ತು. ಆವಾಗ ಕಾಂಗ್ರೆಸ್ಸಿನ ನಾಯಕನಾಗಿ ಲೋಕಸಭೆಯಲ್ಲಿ ಪಕ್ಷಕ್ಕೆ ಧ್ವನಿಯಾಗಿದ್ದಂಥ ವ್ಯಕ್ತಿ ಈ ಅಧೀರ್ ರಂಜನ್ ಚೌಧರಿ. ಅಧೀರ್ ರಂಜನ್ ಚೌಧರಿ ಗಲಾಟೆ ಏನಪ್ಪ ಅಂತಂದರೆ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಕಿರ್ಚ್ತಾ ಇದ್ದಂಥ ವ್ಯಕ್ತಿ. ಈತನಿಗೆ ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು ದಾದಾ ಅಂತ ಕರೀತಾರೆ. ದಾದಾ ಆಪ್ ಚುಪ್ ರಹೋ ಅಂತಿದ್ರು. ಈ ಬಂಗಾಲಿಗಳಿಗೆ ಬಾಬು ಅಂತ ಕರೀತಾರೆ, ಇಲ್ಲ ದಾದಾ ಅಂತ ಕರೀತಾರೆ. ಅಮಿತ್ ಶಾ ಅಂತೂ ಒಂದು ಹಂತಕ್ಕೆ ಹೇಗೆ ಹೇಳ್ತಿದ್ರು ಅಂದರೆ, ಹಮಾರ ಟೈಮ್ ನಿಕಾಲ್ಕೆ ದಾದಾ ಕೂದೇದು ಅಂತ ಹೇಳೋರು. ಅಂದರೆ ದಾದಾ ಮಾತಾಡಲಿ, ಅವ್ರಿಗೆ ಅವಕಾಶ ಮಾಡಿಕೊಡಿ, ಕಾಂಗ್ರೆಸ್ನವ್ರು ಟೈಮ್ ಕೊಡೋದಿದ್ರಿ ಅನ್ನೋದು ನಾವೇ ಕೊಡೋಣ ಅನ್ನೋರು. ಆತ ಎಲ್ಲ ವಿಷಯಕ್ಕೂ ಕಿರಿಕಿರಿ ಮಾಡೋ ಮನುಷ್ಯ. ಅಧೀರ್ ರಂಜನ್ ಚೌಧರಿ ಇದ್ದಾನೆ ಅಂದರೆ ಆಡಳಿತ ಪಕ್ಷಕ್ಕೆ ಭಾಳ ದೊಡ್ಡದಾದಂಥ ಇರುಸು ಅಷ್ಟು ಕಾಟವನ್ನು ಕೊಟ್ಟ ಮನುಷ್ಯ. ವಿಚಿತ್ರ ಅಂದರೆ ಅಂಥ ಒಬ್ಬ ವ್ಯಕ್ತಿಯನ್ನು ಕಾಂಗ್ರೆಸ್ಸು ಕಳ್ಕೊಂಬಿಡತ್ತೆ ಅಂದರೆ ಆ ಪಕ್ಷದ ಮೂಲ ದ್ರವ್ಯ ಏನು ಅಂತ ನನಗೆ ಇನ್ನೂ ತನಕ ಅರ್ಥವೇ ಆಗ್ತಾ ಇಲ್ಲ. ಈಗ ಚುನಾವಣೆ ಆಯಿತು, ಚುನಾವಣೆಯಲ್ಲಿ ಸೋತರು. ಹಾಗಂದ ತಕ್ಷಣ ಆತನನ್ನು ನೇಪಥ್ಯಕ್ಕೆ ತಳ್ಳಿಬಿಡೋದಾ? ಆತನಿಗೆ ಕೊಡಬೇಕಾದ ಸ್ಥಾನಮಾನವನ್ನು ಕೊಡಬೇಕಲ್ವಾ? ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಸು ಅಡ್ರೆಸ್ಗೆ ಇಲ್ಲ. ಅಲ್ಲಿ ಕನಿಷ್ಠ ಪಕ್ಷದ ಸಂಘಟನೆಯನ್ನಾದರೂ ಅವ್ರ ಮೇಲೆ ಬಿಡಬೇಕಲ್ವಾ? ಅದನ್ನು ಕೂಡ ಬಿಡಲಿಲ್ಲ ಕಾಂಗ್ರೆಸ್ಸು. ಕೊನೆಗೆ ಅಧೀರ್ ರಂಜನ್ ಚೌಧರಿ ಯಾವಾಗ ಅಮಿತ್ ಶಾ ಸ್ವತಃ ಪಶ್ಚಿಮ ಬಂಗಾಳದಲ್ಲಿಯೇ 3 ದಿವಸ ಇದ್ದರು, ಆವಾಗ ಅಲ್ಲಿ ಅಮಿತ್ ಶಾನ ಭೇಟಿ ಆಗಲಿಲ್ಲ. ಅವರು ನೇರವಾಗಿ ದಿಲ್ಲಿಗೆ ಹೋಗ್ತಾರೆ. ದಿಲ್ಲಿಗೆ ಹೋಗಿ ನರೇಂದ್ರ ಮೋದಿ ಅವರ ಅಪಾಯಿಂಟ್ಮೆಂಟ್ ಅಂತಕೊಂಡು ಅವ್ರನ್ನ ಭೇಟಿ ಆಗ್ತಾರೆ. ಕೇಳಿದರೆ, ಇಲ್ಲ ದಿಲ್ಲಿಗೆ ಅಕಸ್ಮಾತ್ತಾಗಿ ಬಂದಿದ್ದೆ, ಹಾಗೆ ಪ್ರಧಾನಮಂತ್ರಿಯವರ ಅಪಾಯಿಂಟ್ಮೆಂಟ್ ಕೇಳಿದೆ, ಸಿಕ್ತು, ಮಾತಾಡ್ಕೊಂಬಂದೆ ಅಂತೆಲ್ಲ ಕತೆ ಹೇಳ್ತಾರೆ. ಕೇಳಿದರೆ ಏನು ಹೇಳ್ತಾರೆ ಅಂದರೆ, ಮತುವಾ ಸಮುದಾಯದವರ ವೋಟರ್ ID ಕೊಡುವ ಪ್ರಕ್ರಿಯೆ ನಡೀತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅವ್ರಿಗೆ. ಅವ್ರನ್ನ ಈ ಬಾರಿ ಅವ್ರಿಗೆ ಮತದಾನದ ಹಕ್ಕು ಕೊಡಲೇಬೇಕು, ಅದನ್ನು ನಾನು ನರೇಂದ್ರ ಮೋದಿ ಅವರು ಎದುರು ಹೇಳಿದೆ ಅಂತೆಲ್ಲ ಕತೆಗಳನ್ನು ಹೇಳಿದರು. ಸ್ವತಃ ಭಾರತೀಯ ಜನತಾ ಪಾರ್ಟಿ ಮತುವಾ ಸಮುದಾಯದವರ ಮತ ಆಗಲೇಬೇಕು ಅಂತ ಹಠ ತೊಟ್ಟು ನಿಂತಹ ಪಕ್ಷ. ಏಕೆಂದರೆ ಬಾಂಗ್ಲಾದೇಶದಿಂದ ಬಂದಂಥ ಪಾಪ ಈ ಮತುವಾ ಸಮುದಾಯದವರು ಇದ್ದಾರಲ್ಲ, ಪಾಪ ತಳಸ್ಪರ್ಶಿ ಜನ ಇವರು. ಇವ್ರದ್ದು ತ್ರಿಶಂಕು ಜೀವನ ಆಗಿ ಹೋಗಿತ್ತು. ಇತೋ ಭ್ರಷ್ಟ ತಥೋ ಭ್ರಷ್ಟ. ಅವ್ರ ಈ ಕಡೆ ಭಾರತೀಯ ನಾಗರಿಕರು ಅಂತ ಹೇಳಲಿಕ್ಕೆ ಅವ್ರ ಹತ್ರ ಐಡೆಂಟಿಟಿ ಇಲ್ಲ, ಆ ಕಡೆ ಬಾಂಗ್ಲಾದೇಶಕ್ಕೆ ಹೋಗಿ ವಾಸ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಯಾವುದೇ ರೀತಿಯದಾದಂಥ ಅಸ್ಮಿತೆ ಇರಲಾರ್ದಂಥ ದೊಡ್ಡ ಸಮುದಾಯ, 1,30,30,00,000 ಜನ. ಅವ್ರಿಗೆ ಹೇಗಾದರೂ ಮಾಡಿ ಈ ಸಲ ಮತದಾನದ ಹಕ್ಕು ಕೊಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಪ್ರಯತ್ನ ಮಾಡ್ತಾ ಇದೆ. ಮ್ಯಾಪಿಂಗ್ ಆಗ್ತಾ ಇಲ್ಲ ಅಂತೇನೋ ತಾಂತ್ರಿಕ ಕಾರಣ ಹೇಳ್ತಾ ಇದ್ದಾರೆ. ಅಧೀರ್ ರಂಜನ್ ಚೌಧರಿ ಆ ಕಾರಣಕ್ಕೆ ನಾನು ಹೋಗಿದ್ದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಲೋಕಸಭಾ ಸದಸ್ಯನಾಗಿದ್ದ ವ್ಯಕ್ತಿ ವಾಪಸ್ಸು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ ಈ ಕ್ಷೇತ್ರದ ಮೂಲಕ ಚುನಾವಣೆಯಲ್ಲಿ ನಿಂತು ಗೆಲ್ತಾರಾ? ಏನಾಗಬಹುದು? ಆದರೆ ಅಲ್ಲಿ ಒಂದು ಸಮಸ್ಯೆ ಏನಪ್ಪ ಇದೆ ಅಂತಂತಂದರೆ, ಭಾರತೀಯ ಜನತಾ ಪಾರ್ಟಿಯ ನಾಯಕರು ಯಾರಿದಾರಲ್ಲ, ಈಗ ಸುವೇಂದು ಅಧಿಕಾರಿ ಇವರೆಲ್ಲ ಇದ್ದಾರೆ.
ಅವರೆಲ್ಲ ಈತನಿಗೆ ಆಸ್ಪದ ಮಾಡಿಕೊಡ್ತಾರ. ಯಾಕಂದರೆ ಗ್ರೌಂಡ್ ಲೆವೆಲಿಂದ ಕೆಲಸ ಮಾಡ್ಕೊಂಬಂದಂಥ ವ್ಯಕ್ತಿಗಳವರು. ಸುವೇಂದು ಅಧಿಕಾರಿ ಕಳೆದ ಚುನಾವಣೆಯಲ್ಲಿ ಮಮತಾ ಬೇಗಮ್ಮನ್ನು ಸೋಲಿಸಿದಂಥ ವ್ಯಕ್ತಿ. ಹಾಗಿರುವಾಗ ಈ ಹೊಸ ಅಧೀರ್ ರಂಜನ್ ಚೌಧರಿ ಬಂದರೆ ಪಕ್ಷದಲ್ಲಿ ಇರಿಸು ಮುನಿಸಾಗೋದಿಲ್ವಾ? ಅದು ಆಲೋಚನೆ ಮಾಡಬೇಕಾದಂಥ ವಿಚಾರ. ಆದರೆ ಒಂದು ಹಂತದಲ್ಲಿ ಅಧೀರ್ ರಂಜನ್ ಚೌಧರಿ ಪಕ್ಷಕ್ಕೆ ಒಂದು ಅಸೆಟ್ ಆಗುವುದಂತೂ ಅನುಮಾನ ಇಲ್ಲ. ಎಲ್ಲಿ? ಭಾರತೀಯ ಜನತಾ ಪಾರ್ಟಿ ಪಶ್ಚಿಮ ಬಂಗಾಳದಲ್ಲಿ. ಎಷ್ಟು ಮಟ್ಟಿಗೆ ಇದು ಸಾಧುವಾಗತ್ತೆ, ಏನಾಗಬಹುದು ಮತ್ತು ಮುಂದಿನ ದಿನಗಳಲ್ಲಿ ನೋಡೋಣ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.